ಬರ್ತದೆ. ನಾವು ಇವಾಗ ಹೇಳ್ತಿರ್ತೇನೆ, ಇದಾದಮೇಲೆ ಜಾಬ್ ಅಂತ ಇದೆ, ಇಲ್ಲ ಹೈಯರ್ ಎಜುಕೇಷನ್ ಅಂತ ಇದೆ. ಅರ್ಥ ಆಯ್ತಾ? ಈಗ ನಾವು ಯಾಕೆ ಈ ಕೆಲಸ ಮಾಡ್ತೇವೆ ಅಂತಂದ್ರೆ, ಈಗ ಒಂದು ಸೋಪ್ ಅಂತ ಮೈಸೂರು ಸ್ಟ್ಯಾಂಡರ್ಡ್ ಸೋಪ್, ಅವಾಗ ಸ್ಟ್ಯಾಂಡರ್ಡಿಂದ ಮಾಡ್ತಾರೆ. ನಮ್ಮದು ಕಾಳುಗಳು ನಮ್ದು ಕಳೆದು ಪೌಡರ್ ಮಾಡಿ ಆ ಮಟ್ಟದ ರೆಡಿ ಮಾಡಿ ಸೋಪ್ ಮಾಡಿ ಕೊಡ್ತಾರೆ. ನಮ್ಗೆ ಬರೀ ರಾ ಸೋಪ್ ಅರ್ಥ ಕೊಡೋದು ಹೋದ್ರೆ ಸೋಪಲ್ಲಿ ರೆಡಿ ಮಾಡಿ ಸೋಪ್ ಏನಾದ್ರು ನಾವು ಬರೀ ಸೋಪ್ ಅಟ್ಟ ಕೊಡ್ತಾರೆ. ಮೇಲೆ ಕವರ್ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ, ಖಾಲಿ ಸೋಪ್. ಅದು ಬೇಕಾದಷ್ಟು ಕಂಪ್ನಿ ಇಲ್ಲ, ಬೇಕಾದಷ್ಟು ಪೀಪಲ್ ಯಾರು ಮುಟ್ಟಕ್ಕೆ ಹೋಗಂಗಿಲ್ಲ. ಓಪನ್ ಆಗಿ ಅಂಗಡಿಯಲ್ಲಿ ಹೋದಾಗ ಸೋಪ್ ಅಂತ ಓಪನ್ ಆಗಿರ್ತದೆ, ಯಾರು ಮುಟ್ಟಾಗಿಲ್ಲ. ಅದಕ್ಕೊಂದು ಏನು ಬೇಕು? ವ್ಯಾಪಾರ ಬೇಕು, ಕವರ್ ಬೇಕು. ಕರೆಕ್ಟಾ? ಫಿನಿಶಿಂಗ್ ಟಚ್ ಅಂತ ಆ ಎಷ್ಟು ಕವರ್ ಮೇಲೆ ಆ ಹೆಸರು ಮೇಲೆ ಎತ್ಕೊಂಡು ಓಡ್ಬಿಟ್ಟು ಒಳಗೆ ಏನಾಗೈತೆ ಇಲ್ಲಿ ನೋಡ್ರಿ. ಎಲ್ಲರೂ ಬಂದರೆ ಎಲ್ಲರೂ ಓದಿರ್ತಾರೆ, ಎಲ್ಲರೂ ಡಿಗ್ರಿ ಮಾಡಿರ್ತಾರೆ, ಎಲ್ಲರೂ ಬಿ ಎ ಮಾಡಿರ್ತಾರೆ, B.Com ಎಲ್ಲ ಮಾಡಿರ್ತಾರೆ, ಎಲ್ಲರೂ ಒಂಥರ ಮಾಡ್ತಾರೆ. ಹೌದಾ? ಮಾರ್ಕ್ಸು ಬಂದಿರ್ತಾವೆ 80, 90, 60 ಆದರೆ ಜಾಬ್ ಮಾರ್ಕೆಟ್ ಹೋದಾಗ ಒಬ್ಬರಿಗೆ ಜಾಬ್ ಸಿಗುತ್ತೆ, ಒಬ್ಬರಿಗೆ ಜಾಬ್ ಸಿಗುತ್ತೆ. ಅಲ್ಲಿ ಬಂದಾಗ ಗೊತ್ತಾಗುತ್ತೆ ನಾವೇನು 90 ಬಂದಾಗ ಜಾಬ್ ಸಿಗದೇ ಇರ್ಬೋದು, ಜಸ್ಟ್ 35 ಮಾಡಿದ್ರೆ ಒಳ್ಳೆ ಜಾಬ್ ಸಿಗುತ್ತೆ. ಯಾಕೆ ಹೇಳ್ರಿ? ಎಲ್ಲ ಗೊತ್ತಿರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಸಿಕ್ಕಾಪಟ್ಟೆ ಮುಗಿದಿರ್ತೀರಿ, ಮಾರ್ಕ್ಸ್ ಇರ್ತೀರಿ, ಅದು ಒಂದು ಬಾಯಿ ಬಿಡಕ್ಕೆ ಬರಂಗಿಲ್ಲ. ಅವ್ರು ಏನೋ ಒಂದು ಕೇಳಿ ಬಿಡಕ್ಕೆ ಬರಂಗಿಲ್ಲ. ಇವ್ರು ಅನೇಕ ಪ್ರೆಸೆಂಟ್ ಒಳಗೆ